In the beginning stage, ನೀವೇ ನೋಡಿ, ಎಲ್ಲರೂ ಜಗಳ, ಎಲ್ಲರೂ ಬೆಂಕಿ ಹಚ್ಚೋದು, ಎಲ್ಲರೂ ಕಲ್ಲು ಹೊಡೆಯೋದು. ಯಾಕೆ? We have forgotten to teach them humanism. We have totally forgotten ಮಾನವೀಯತೆಯ ಆ ವಿಚಾರಧಾರೆಯನ್ನು ಹೇಳ್ಕೊಳ್ಳೋದಕ್ಕೆ ಮರ್ತ್ಬಿಟ್ಟಿದ್ದೀವಿ ನಾವು. ಯಾವ ರೀತಿ ನಾವು ಹೊಸ ದೇಶವನ್ನ ಕಟ್ಟೋಣ ಹೇಳಿದ್ದೀವಿ. ಈ ಮಕ್ಕಳನ್ನ ನೋಡಿದ್ರೆ ನನಗೆ ತುಂಬಾ ನೋವಾಗುತ್ತೆ. ನ್ಯೂಕ್ಲಿಯರ್ ಏಜ್ ಅಲ್ಲಿ ಇದ್ದಾರೆ, ಆದ್ರೆ ಅದು ಅವ್ರಿಗೇನು ಶಾಂತಿ ಸಿಗುವುದಿಲ್ಲ. ಶಾಂತಿ ಸಿಗುವುದು ಗಾಂಧಿ, ಮಹಾವೀರ, ಬುದ್ಧ ಇವರ ವಿಚಾರ ತತ್ವದಲ್ಲಿ ಶಾಂತಿ ಸಿಗುತ್ತೆ ವಿನಃ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಏನು ಸಿಗುವುದಿಲ್ಲ. ನಿಮ್ಗೆಲ್ಲರಿಗೂ ಒಂದು ಆತ್ಮವಿಶ್ವಾಸವನ್ನ ಕೊಡ್ತಾ ಇರ್ತಕ್ಕಂಥ ಪೂಜ್ಯರ ಸೇವೆ ನಿಜವಾಗ್ಲೂ ಅನನ್ಯ. ನಾವುಗಳು ವಿಡಿಗೇಶನಲ್ಲಿ ಓದ್ತಾ ಇರ್ಬೇಕಾದ್ರೆ ನಮ್ಮ ಸ್ವಾಮಿಗಳಿಗೆ ನಾವು ಪಾದ ಪೂಜೆ ಮಾಡಿ, ಅವ್ರಿಗೆ ಆರೈಕೆ ಮಾಡಿ, ಪ್ರಸಾದ ಕೊಟ್ಟು ಎಲ್ಲ ತೆರಳಿಕೆಯನ್ನ ಇಲ್ಲಿವರೆಗೂ ಸ್ವೀಕಾರ ಮಾಡಿ, ಅದಾದ ನಂತರ ಕಣ್ಣಿನ ಆರೈಕೆ ಓದು ಅದೊಂದು ದೊಡ್ಡದಾದಂತಹ ಸಂಗ್ರಾಮನೆ ಮಾಡಿಬಿಟ್ಟು ನಮ್ಮ ಜಿಲ್ಲೆಯಲ್ಲಿ ಆಂಧ್ರ ಹಾಗೂ ಕರ್ನಾಟಕ ಗಡಿ ಭಾಗದಲ್ಲಿ ಈ ಆತ್ಮಕಥೆ ಅದನ್ನು ಸತ್ಯಶೋಧನೆ ಅಂತ ಕರೀತಾರೆ ಗಾಂಧೀಜಿಯವರು. ಈ ಆತ್ಮಕಥೆಯ ಬಗ್ಗೆ ಪ್ರಬಂಧಗಳನ್ನು ಬರೆಯುವ ವಿದ್ಯಾರ್ಥಿಗಳಿಗೆ ನಾನು ಪ್ರಕೃತಿಗಳ ಮೂಲಕ ಕರೆಕೊಂಡಿದ್ದೇನೆ. ದಯವಿಟ್ಟು ನಮ್ಮ ಇಲಾಖೆಯವರು ಸಲ್ಲಿಸಬೇಕು. ಒಂದು ಅಣಚೆಗಳು ಹಾಗೆ ನಮ್ಮ ಬಿಜಾಪುರ ಜಿಲ್ಲೆ ಇದೆ, ಚಪ್ಪಾಳೆ ಬರಲಿ, ಜೋರಾದ ಚಪ್ಪಾಳೆ ತಪ್ಪು ಮುಖಾಂತರ ಅವರಿಗೆ ಗೌರವ ಸಲ್ಲಿಸಬೇಕು. ಸಂಗತಿಗಳು ಬಹಳ ಕಡಿಮೆ ಆಗಿದಾವೆ. ಅದಕ್ಕೆ ಕಾರಣಗಳೇನು ಅಂತಂದ್ರೆ ಅವರಲ್ಲಿ ಮೊದಲಿಗೆ ತಮ್ಮ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ, ಅವರ ತಂದೆ ತಾಯಿಗಳ ಹಿರಿಯರು, ತಾತ ಮುತ್ತದ್ದ, ಅಜ್ಜಿ ಇವರ ಮೇಲಿರ್ತಕ್ಕಂಥ ಭಕ್ತಿ ಗೌರವ ಇದು ಕಡಿಮೆ ಆಗ್ತಾ ಇದೆ. ಇದರಿಂದ ನಮಗೇನಾಗ್ತಾ ಇದೆ ಅಂದ್ರೆ ಈ ಕುಟುಂಬಗಳ ಒಂದು ಏಕತೆ, ಅವುಗಳ ಒಂದು ಅಖಂಡತೆ ಇವತ್ತು ನಾವು ಕಾಣ್ತದೆ. ಇದರಿಂದ ಕುಟುಂಬದಲ್ಲಿ ಸದಸ್ಯರ ಮಧ್ಯೆ ಒಂದು ಏಕತಾ ಮನೋಭಾವದ ಕೊರತೆಯಿಂದ ಕುಟುಂಬಗಳು ವಿಘಟನೆ ಆಗ್ತಾ ಇದ್ದಾವೆ. ಹೀಗಾಗಿ ನಮ್ಮ ಕುಟುಂಬಗಳನ್ನ ನಾವು ಏನೇನು ಪೇಪರ್ ನೋಡ್ತಾ ಇದ್ವಿ ಅಂತ ನೀರಿನ ಸಮಸ್ಯೆ ಬಹಳ ಇತ್ತು. ನೀರಿಲ್ಲದ ಎಷ್ಟೋ ಜನ ಏನಪ್ಪ ಅಂತಾರ ಸಾಯುವಂತ ಪರಿಸ್ಥಿತಿ ಬಂದಿತ್ತು. ಬ್ರಿಟಿಷರಿಗೆ ಕೇಳಿದ್ರೆ ಮಾಡಂಗಿಲ್ಲ ಅಂದ್ರೆ, ಯಾಕಂದ್ರೆ ಅಲ್ಲಿ ಬಂಡಾಯಗಾರರು, ಬ್ರಿಟಿಷರ ಸರ್ಕಾರದ ವಿರುದ್ಧ ಬಂಡಾಯ ಮಾಡ್ತಕ್ಕಂಥ ವ್ಯಕ್ತಿಗಳಲ್ಲಿ ಕಂಡ್ರು. ಹಿಂಗಾಗಿ ಆ ಊರಿಗೆ ಸೌಲಭ್ಯಗಳನ್ನು ಕೊಡ್ತಾ ಇರಲಿಲ್ಲ ಬ್ರಿಟಿಷರು. ಹೀಗಾಗಿ ನರಗುಂದ ಬಾವಣ್ಣನೇ ಏನಪ್ಪಾ ಅಂತಂದ್ರೆ ಒಂದು ಕೆರೆ ಕಟ್ಟಿಸ್ತಾ ಇದ್ದ. ಇವತ್ತಿಗೂ ಆ ಕೆರೆ ಇದೆ. ಇವತ್ತಿಗೂ ಬೇಕಾದಂತ ಬರಗಾಲದಿಂದ ಹೋದ್ರೂ ಸಹ ಏನಪ್ಪಾ ಅಂತ ಬತ್ತುವುದಿಲ್ಲ. ನಮಗ ಹಿರಿಯರಿಗೆ ಸಂತೋಷ ಅನಿಸ್ತದ, ಎಲ್ಲರೂ ಕೂಡಿರ್ತೀವಿ, ಸಂತೋಷ ಅನಿಸ್ತದ. ಅದರ ಜೊತೆಗೆ ಹುರುಪು ಹಾಕದಂಗೆ ಆಗ್ತದ. ನಾವು ಇನ್ನೂ ಅವಧಿ ಸಂತೋಷದಿಂದ ಬಾಳಲಕ್ಕ, ಹೆಚ್ಚಿನ ಆಯುಷ್ಯನ್ನು ಪಡೆಯಲಕ್ಕೆ ಸಾಧ್ಯ ಆದ ಅನ್ನುವಂಥ ವಿಚಾರದಿಂದ ಇವತ್ತಿಗೆ ಈ ಒಂದು ಜಿಲ್ಲಾ ಆಡಳಿತ ಅಧಿಕಾರಿಗಳು ಇವತ್ತಿನ ದಿವಸ ಕಾರ್ಯಕ್ರಮ ಜರುಗಿಸಲು